ಸೋಲದೇವನಹಳ್ಳಿ ಮಾರಮ್ಮದೇವಿಯ ದೇವಾಲಯ ಉದ್ಘಾಟನೆ ಭಕ್ತರಲ್ಲಿ ಸಂಭ್ರಮ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಮಾರಮ್ಮ ದೇವಿಯ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮ ಆರಂಭವಾಗಿದ್ದು, ಭಕ್ತರು ಹಾಗೂ ಗ್ರಾಮಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ. ನೂರಾರು ವರ್ಷಗಳ ಇತಿಹಾಸವಿದ್ದ ಮಾರಮ್ಮ ದೇವಿಯ ದೇವಾಲಯದ ಕಟ್ಟಡ ಶಿಥಿಲಗೊಂಡಿದ್ದ ಕಾರಣ ಸೋಲದೇವನಹಳ್ಳಿ, ರಂಗಪ್ಪನಪಾಳ್ಯ, ಗೊರವನಹಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸೇರಿ ಯಾವುದೇ ಸರ್ಕಾರದ ಯೋಜನೆಗಳನ್ನು ಕಾಯದೆ ಗ್ರಾಮಸ್ಥರು ಹಾಗೂ ದಾನಿಗಳಿಂದ ಲಕ್ಷಾಂತರ ರೂಪಾಯಿಗಳ ಹಣ ಸಂಗ್ರಹಿಸಿ ಮಾರಮ್ಮ ದೇವಿಯ ಕಟ್ಟಡ ನಿರ್ಮಾಣ ಮಾಡಿದ್ದು, ನಟ ವಿನೋದ್ ರಾಜ್ ನೇತೃತ್ವದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕ ಶ್ರೀನಿವಾಸ್ ಮೂರ್ತಿ ಅಧ್ಯಕ್ಷತೆಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾರಮ್ಮ ದೇವಿಯ ದೇವಾಲಯ ಉದ್ಘಾಟನೆ ಕಾರ್ಯ ಆರಂಭವಾಗಿದೆ. ಇನ್ನು ಈ ಮಾರಮ್ಮ ದೇವಿಯ ಅದ್ದೂರಿ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಆಗಮಿಸುತ್ತಿದ್ದು, ಮಾರಮ್ಮ ದೇವಿಯ ಅದ್ದೂರಿ ಕಾರ್ಯಕ್ರಮಕ್ಕೆ ನಟ ವಿನೋದ್ ರಾಜ್ ಸೇರಿದಂತೆ ನೆಲಮಂಗಲ ತಾಲೂಕಿನ ಅನೇಕ ರಾಜಕೀಯ ನಾಯಕರು ಆಗಮಿಸಲಿದ್ದಾರೆ. ಇದು ಪುರಾತನ ಕಾಲದ ದೇವಸ್ಥಾನ. ನಮ್ಮ ಹಂದಿಗುಟ್ಟೆ, ರಂಗಪ್ಪನಪಾಳ್ಯ, ಸೋಲ್ದೇನಹಳ್ಳಿ, ಕಣಗನಹಳ್ಳಿ ಮತ್ತು ನರಸಿಂಹಯ್ಯನಪಾಳ್ಯ ಮತ್ತು ಅಕ್ಕಪಕ್ಕದ ಗ್ರಾಮ ಎಲ್ಲ ಸೇರಿ ಎಲ್ಲರ ಸಹಕಾರದಿಂದ, ಎಲ್ಲರ ಸಪೋರ್ಟಿಂದ ನಾವು ಇವತ್ತು ಈ ಮಟ್ಟಕ್ಕೆ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಆ ತಾಯಿ ಆಶೀರ್ವಾದ, ಮಾರಮ್ಮ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟ ಅಮ್ಮನಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀನಿ. 3 ದಿನ ಮಾಡ್ತಾ ಇದ್ದೀವಿ. ಮೊದಲನೇದು ಗಣೇಶ ಹೋಮ, 2ನೇ ದಿವಸ ವಾಸ್ತು ಹೋಮ, 3ನೇ ದಿವಸ ಮಹಾಮಂಗಳಾರತಿ. ಇಷ್ಟು ನಾವು ಮಾಡ್ತಾಯಿದ್ದೀವಿ. MLA ಅವರು ಬರ್ತಾಯಿದ್ದಾರೆ, ಮಾಜಿ MLA ಅವರು ಬರ್ತಾಯಿದ್ದಾರೆ, ಜಿಲ್ಲಾ ಪಂಚಾಯತಿ ಮಾಜಿ ಮೆಂಬರ್ಗಳು ಮತ್ತು ಗಂಗನಮಣ್ಣವರು ಮತ್ತು ಬೈರೇಗೌಡರು ಎಲ್ಲ ಲೀಡರ್ಸು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾರೆ. ಅಟ್ಲೀಸ್ಟ್ 3,000 ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆ ಅಮ್ಮ ಹೆಂಗೆ ಕರ್ಸ್ಕೊಂತಾಳೋ ಆ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಆ ಅಮ್ಮನೇ ಕೊಟ್ಟಿದ್ದಾಳೆ. ಅಂದರೆ ಇಲ್ಲಿ ಮಾರಮ್ಮ, ಗಂಗಮ್ಮ, ದನೇನ್ ಮಾರಮ್ಮ ಅಂಥೇಳಿ 3 ದೇವತೆಗಳು ಇಲ್ಲಿ ನೆಲೆಗೊಂಡಿದ್ದರು. ಇದನ್ನು ನಾವು ಏನು ಮಾಡೋದು ಅಂತ ಹೇಳಿದ್ರೆ, ಹುತ್ತ ಬೆಳೆದಿತ್ತು ಗಂಗಮ್ಮನ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರವಾಗಿ ಬಿದ್ದೋಗುವಂಥ ಸ್ಟೇಜಲ್ಲಿದ್ದಾಗ ದೇವಿಗೋಸ್ಕರ ಅಯ್ಯಮ್ಮ ಒಂದು ವಾಗ್ದಾನ ನಡೆಸಿಲು, ನನಗೆ ಆಗಲ್ಲ, ಇದನ್ನು ಒಂದು ಪುನಃ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟಾಗ ನಾವುಗಳು ಅದನ್ನು ಏನೋ ಭಕ್ತಾದಿಗಳಿಂದ, ಊರು ಗ್ರಾಮಸ್ಥರಿಂದ, ಪ್ರತಿಯೊಬ್ಬರು ಸಹಕಾರದಿಂದ ನಾವು ಇವತ್ತು ನಿರ್ಮಾಣ ಮಾಡಿಕೊಂಡು ಇವತ್ತು ಆ ಅಮ್ಮನ ಇಲ್ಲಿ ವಿಗ್ರಹ ಇರಲಿಲ್ಲ, ವಿಗ್ರಹ ತಂದು ಹೊಸದಾಗಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಮಾಡಿದ ಮೇಲೆ ಏನು ಆ ಅಮ್ಮನ ದಯ ಎಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಆ ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಾವು ಏನೂ ಮಡಿಕೊಂಡಿಲ್ಲ, ಯಾಕೆಂದರೆ ನಾವು ಹಿಂದುಳಿದ ಹಳ್ಳಿ ಇದು. ನಾವು ಏನು ಆ ಅಮ್ಮನ ಬಗ್ಗೆ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನು ಮುಂದೆ ಆ ಅಮ್ಮನೇ ಚಮತ್ಕಾರ ಕೊಟ್ಟು ಜನಗಳಿಗೆಲ್ಲ ಒಳ್ಳೇದು ಮಾಡಿದ್ರೆ ಅದೇ ಚಮತ್ಕಾರ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಆ ಅಮ್ಮಂದು ವಸ್ತು ಏನಾದರೂ ಕಳೆದು ಹೋದಾಗ ಆ ಅಮ್ಮನಿಗೆ ವಸ್ತು ತಿರ್ಗಾ ವಾಪಸ್ ಕೊಡೋಂಗೆ ಆ ಅಮ್ಮ ತೋರಿಸಿದ್ದಾಳೆ. ಅಂಥವೆಲ್ಲ ಸಾಕಷ್ಟು ನಡೆದಿದ್ದಾವೆ, ಮುಂದೆನೂ ನಡೀತದೆ.